80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸ್ವಚ್ಛ ಪರಿಸರ ನಿರ್ಮಾಣದ ಜೊತೆಗೆ ಆರೋಗ್ಯಕರ ಜೀವನ ಶೈಲಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ತ್ಯಾಜ್ಯ ಮುಕ್ತ ಸ್ವಾತಂತ್ರ್ಯ ಸ್ವಚ್ಛ ನಗರ ಆರೋಗ್ಯಕರ ಭಾರತ ಅಭಿಯಾನವನ್ನು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಯಶಸ್ವಿಯಾಗಿ ನಡೆಸಲಾಗುತ್ತಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಸ್ವಚ್ಛತೆ ಮತ್ತು ಆರೋಗ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಚಿಕಿತ್ಸೆಗಿಂತ ರೋಗ ತಡೆಗಟ್ಟುವಿಕೆ ಉತ್ತಮ ಎಂಬ ಮಾತಿನಂತೆ ಮುನ್ನೆಚ್ಚರಿಕೆ ವಹಿಸುವುದು ಹೆಚ್ಚು ಸೂಕ್ತ. ಈ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ತ್ಯಾಜ್ಯದಿಂದ ಸ್ವಾತಂತ್ರ್ಯ, ಸ್ವಚ್ಛ ನಗರ, ಆರೋಗ್ಯಕರ ಭಾರತ ಅಭಿಯಾನವನ್ನು ಪರಿಣಾಮಕಾರಿಯಾಗಿ ಕಂಪ್ಲಿಯಲ್ಲಿ ನಡೆಸಲಾಗುತ್ತಿದೆ. ಕಂಪ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಸಾರ್ವಜನಿಕರಲ್ಲಿ ಸ್ವಚ್ಛತೆ, ನೈರ್ಮಲ್ಯ ಹಾಗೂ ಆರೋಗ್ಯದ ಜಾಗೃತಿ ಮೂಡಿಸಲಾಗುತ್ತಿದೆ. ಆಗಸ್ಟ್ 1ರಿಂದಲೇ ಈ ಅಭಿಯಾನ ಆರಂಭವಾಗಿದ್ದು ಇದೇ 15ರವರೆಗೂ ಮುಂದುವರಿಯಲಿದೆ. ಅಭಿಯಾನದ ಭಾಗವಾಗಿ ಆಯೋಜಿಸಿದ್ದ ರ್ಯಾಲಿಗೆ ಪುರಸಭೆ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ ಚಾಲನೆ ನೀಡಿದರು. ಭಿತ್ತಿಪತ್ರಗಳನ್ನು ಹಿಡಿದು ಘೋಷಣೆ ಕೂಗುತ್ತಾ ವಿದ್ಯಾರ್ಥಿಗಳು ಸ್ವಚ್ಛ ಪರಿಸರದ ಕುರಿತು ಜಾಗೃತಿ ಮೂಡಿಸಿದರು. ರಸ್ತೆ ಬದಿಗಳಲ್ಲಿ ಕಸ ಹಾಕದಂತೆ ತಿಳುವಳಿಕೆ ಮೂಡಿಸಿ ರಸ್ತೆಗಳನ್ನು ಸ್ವಚ್ಛಗೊಳಿಸಿ ರಂಗೋಲಿ ಬಿಡಿಸಿ ರಸ್ತೆಗಳ ನೋಟವನ್ನು ಸುಂದರಗೊಳಿಸಲಾಗುತ್ತಿದೆ. ಅಲ್ಲದೆ ಮಾರುಕಟ್ಟೆಗಳಲ್ಲಿ ಸ್ವಚ್ಛತೆ ಕಾಯ್ದುಕೊಳ್ಳುವಂತೆ, ಪ್ಲಾಸ್ಟಿಕ್ ಬಳಸದಂತೆ ಹಾಗೂ ಗ್ರಾಹಕರು ತರಕಾರಿ ಖರೀದಿಸಲು ಮನೆಯಿಂದಲೇ ಬಟ್ಟೆ ಬ್ಯಾಗ್ ತರುವಂತೆ ಉತ್ತೇಜಿಸಿ ಧ್ವನಿವರ್ಧಕದ ಮೂಲಕ ಅರಿವು ಮೂಡಿಸುತ್ತಿರುವುದು ವಿಶೇಷ. ಕಳೆದ ಹಲವು ದಿನಗಳಿಂದ ನಡೆಯುತ್ತಿರುವ ಅಭಿಯಾನಕ್ಕೆ ಸಾರ್ವಜನಿಕರಿಂದಲೂ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ. ದೂರದರ್ಶನದೊಂದಿಗೆ ಸಮುದಾಯ ಸಂಚಾಲಕಿ ನಾಗರತ್ನ ಕಸವನ್ನು ರಸ್ತೆ ಬದಿ ಬಿಸಾಡದೆ ಪೌರ ಕಾರ್ಮಿಕರಿಗೆ ನೀಡುವಂತೆ ಅರಿವು ಮೂಡಿಸಲಾಗುತ್ತಿದೆ. ಕಸ ಹಾಕುವ ಸ್ಥಳಗಳನ್ನು ಸ್ವಚ್ಛಗೊಳಿಸಿ ರಂಗೋಲಿ ಬಿಡಿಸಿ ಅಂತಹ ಸ್ಥಳಗಳಲ್ಲಿ ಮತ್ತೆ ಸಾರ್ವಜನಿಕರು ಕಸ ಹಾಕದಂತೆ ಕ್ರಮ ವಹಿಸಲಾಗುತ್ತಿದೆ ಎಂದು ಹೇಳಿದರು. ಇವಾಗ ಸ್ವಾತಂತ್ರ್ಯ ದಿನಾಚರಣೆ 80ನೇ ಅಂಗವಾಗಿ 1ನೇ ತಾರೀಕಿನಿಂದ 15ನೇ ತಾರೀಕುವರೆಗೂ ಕಸ ಮುಕ್ತ ತ್ಯಾಜ್ಯ ಇದು ಇರೋದ್ರಿಂದ ನಾವು ಇಲ್ಲಿ ಗೋಡೆಯಲ್ಲಿ ಪೇಂಟ್ ಮಾಡಿ ರಂಗೋಲಿಯನ್ನು ಹಾಕಿದ್ದೀವಿ. ಕಸ ಹಾಕಬಾರದನ್ನೋ ಉದ್ದೇಶಕ್ಕೋಸ್ಕರ ಮಾಡಿದ್ದೀವಿ. ದಯವಿಟ್ಟು ಕಸ ಹಾಕ್ಲಾರ್ದಂಗ ಇದು ಜನರು ಸಹಕರಿಸಿದ್ರೆ ಚೆನ್ನಾಗಿರುತ್ತೆ. ಮತ್ತೋರ್ವ ಸಮುದಾಯ ಸಂಚಾಲಕಿ ಜಾನಕಿ ಸ್ವಚ್ಛತೆಯ ಮನೋಭಾವ ಪ್ರತಿಯೊಬ್ಬರಲ್ಲೂ ವೈಯಕ್ತಿಕವಾಗಿ ಮೂಡಬೇಕು. ವ್ಯಕ್ತಿಗತ ತಿಳುವಳಿಕೆ ಸಮುದಾಯದ ಜಾಗೃತಿಗೆ ಮೊದಲ ಅಡಿಪಾಯ ಎಂದು ಹೇಳಿದರು. ಇವತ್ತು ಸ್ಪೆಷಲ್ ಆಗಿ ನಾವು ಮಾಡ್ತಿರೋದು ಏನಂತಂದ್ರೆ 1ನೇ ತಾರೀಕು ಅಂದ್ರೆ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಫ್ರೀಡಮ್ ಫ್ರಮ್ ವೇಸ್ಟ್ ಅಂತ ಸರ್ ತ್ಯಾಜ್ಯ ಮುಕ್ತ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಬೇಕು ಅನ್ನೋ ಉದ್ದೇಶಕ್ಕೆ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಸ್ವಚ್ಛತಾ ಅಭಿಯಾನವನ್ನ ನಡೆಸ್ಕೊಂಡು ಬರ್ತಾ ಇದ್ವಿ. ಪುರಸಭೆ ಆರೋಗ್ಯಾಧಿಕಾರಿ ಜೀವನ್ ಸ್ವಾತಿ ಸಾರ್ವಜನಿಕರು ತಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿರಿಸಿಕೊಳ್ಳಬೇಕು. ಸಾರ್ವಜನಿಕ ಸ್ಥಳಗಳು ಹಾಗೂ ಶಾಲೆಗಳಲ್ಲಿ ಸ್ವಚ್ಛ ಸಮಾಜದ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕ್ಲೀನ್ ಫ್ರೀಡಮ್ ಫ್ರಮ್ ವೇಸ್ಟ್ ಕ್ಲೀನ್ ಸಿಟಿ ಹೆಲ್ತಿ ನೇಷನ್ ಅನ್ನೋದು 1ನೇ ತಾರೀಕಿಂದ 15ನೇ ತಾರೀಕುವರೆಗೆ ನಾವು ಇದೊಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದು ಸಲುವಾಗಿ ಪ್ರತಿನಿತ್ಯ ನಾವು ಶಾಲೆಗಳಿಗೆ ಹೋಗಿ ಅವೇರ್ನೆಸ್ ಕೊಡ್ತಾ ಇದೀವಿ. ಹಂಗೆ ಕಸದ ಪಾಯಿಂಟ್ ನ ಕ್ಲಿಯರ್ ಮಾಡಿ ಅಲ್ಲಿ ರಂಗೋಲಿ ಹಾಕೋ ಕಾರ್ಯಕ್ರಮ, ಪೇಂಟಿಂಗ್ ಮಾಡೋ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದೀವಿ. ಅದೇ ದಿನ ಈ ದಿನ 11ನೇ ತಾರೀಕು ನಾವು ಮಕ್ಕಳು ಜೊತೆಗೆ ಸೈಕ್ಲೋಥಾನ್ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಅಂದ್ರೆ ಏನಂದ್ರೆ ಮಕ್ಕಳು ಸೈಕಲ್ ಹಾಕೊಂಡು ಜಾಥಾ ಮಾಡ್ಕೊಂತ ಸ್ವಚ್ಛತೆ ಬಗ್ಗೆ ಎಲ್ಲರಿಗೂ ಅವೇರ್ನೆಸ್ ಕೊಡುವಂತ ಕಾರ್ಯಕ್ರಮ ಆಗಿರುತ್ತೆ ಇದು. ಪುರಸಭೆ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ್ ಸ್ವಚ್ಛತೆ ಕೇವಲ ಒಂದು ದಿನದ ಕಾರ್ಯಕ್ರಮವಾಗದೆ ಪ್ರತಿದಿನದ ಜೀವನದ ಭಾಗವಾಗಬೇಕು. ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಕರೆ ಕೊಟ್ಟರು. ಪ್ರತಿದಿನ ಒಂದು ಏನಂದ್ರೆ ಮಾರ್ಕೆಟ್ ನಲ್ಲಿ ಸ್ವಚ್ಛತೆ ಬಗ್ಗೆ ಅವೇರ್ನೆಸ್, ಆಮೇಲೆ ಎಲ್ಲಾದ್ರೂ ಬ್ಲಾಕ್ ಪಾಯಿಂಟ್ಸ್ ಇದ್ರೆ ಅಲ್ಲೆಲ್ಲ ಸ್ವಚ್ಛ ಮಾಡಿ ಸಾರ್ವಜನಿಕರಿಂದ ಗಲೀಜು ಮಾಡಂತೆ ರಂಗೋಲಿ ಹಾಕಿ ಅದೆಲ್ಲ ಅವರ ಜಾಗೃತಿ ಮೂಡಿಸ್ತಾ ಇದ್ದೇವೆ. ಆಮೇಲೆ ಬೀದಿ ವ್ಯಾಪಾರಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕದಂತೆ, ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡದಂತೆ ಅದನ್ನು ಕಾರ್ಯಕ್ರಮ ಮಾಡ್ತಿದ್ವಿ. ಇಂದು 11ನೇ ತಾರೀಕು ಆಗೋದ್ರಿಂದ 11ನೇ ಕಾರ್ಯಕ್ರಮದಿಂದ ಸೈಕಲ್ ಜಾಥಾವನ್ನು ಕಾರ್ಯಕ್ರಮ ಮಾಡಿಕೊಂಡು ಸೈಕಲ್ ಜಾಥೆಯಿಂದ ಅವೇರ್ನೆಸ್ ಮೂಡಿಸಿ ಸಾರ್ವಜನಿಕರಿಗೆ ತಿಳುವಳಿಕೆ ಮಾಡ್ತಾ ಇದ್ದೀವಿ. ಎಲ್ಲಿ ಕಸ ಹಾಕದಂತೆ, ಸ್ವಚ್ಛತೆ ಬಗ್ಗೆ ಕಾಪಾಡ್ರಿ, ಸ್ವಚ್ಛತೆ ಇದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಸ್ವಾತಂತ್ರ್ಯ ಎನ್ನುವುದು ಕೇವಲ ಮತ್ತೊಬ್ಬರ ಆಳ್ವಿಕೆಗೆ ಒಳಪಡದೆ ಬದುಕುವುದು ಎಂದಷ್ಟೇ ಅಲ್ಲದೆ ಮಾಲಿನ್ಯ, ತ್ಯಾಜ್ಯ, ಅನಾರೋಗ್ಯಕ್ಕೂ ಒಳಪಡದೆ ಮುಕ್ತವಾಗಿ ಬದುಕುವುದಾಗಿದೆ ಎಂಬ ಆಶಯದೊಂದಿಗೆ ಈ ಅಭಿಯಾನವನ್ನು ನಡೆಸಲಾಗುತ್ತಿದೆ.
ಸಾರ್ವಜನಿಕರ ಪರಿಣಾಮಕಾರಿ ಸಹಭಾಗಿತ್ವ ಅಭಿಯಾನದ ಯಶಸ್ಸಿಗೆ ಕಾರಣವಾಗಿರುವುದು ಅಭಿನಂದನಾರ್ಹ.